ಮೇಡಮ್ ಜೀವನದಲ್ಲಿ ಏನು ಗೊತ್ತಾ, ಒಂದು ನಾನು ಕಲ್ತಿರೋವಂಥದ್ದು ಲೈಫಲ್ಲಿ, ಸಾರಿ ಆಗಲಿ ಥ್ಯಾಂಕ್ಸ್ ಆಗಲಿ ನಾವು ತುಂಬ ಬೇಗ ಹೇಳ್ಬಿಡ್ಬೇಕು. ಅಥವಾ ನಾವು ಹೇಳಬೇಕು ಅಂತ ಅಂದ್ಕೊಂಡಾಗ ಆ ವ್ಯಕ್ತಿನೇ ಇಲ್ಲದೆ ಹೋಗ್ಬೋದು, ಅಥವಾ ಅವ್ರು ನನಗೆ ಹೇಳಬೇಕು ಅಂದಾಗ ನಾನೇ ಇಲ್ಲದೆ ಹೋಗ್ಬೋದು. ಜೀವನನೇ ಅಷ್ಟು. ಬಿಕಾಸ್ ನಾನು ತುಂಬ ರೀಸೆಂಟಾಗಿ ನಮ್ಮ ತಂದೆಯವ್ರನ್ನ ಕಳ್ಕೊತೀನಿ. ತುಂಬ ಸಲ ನಂಗೆ ಅನಿಸಿರುತ್ತೆ ನಮ್ಮ ಅಪ್ಪಂಗೆ ಹೋಗಿ ತಪ್ಕೊಂಡು ಒಂದು ಸಾರಿ ಹೇಳಬೇಕು ಅಂತ ಥ್ಯಾಂಕ್ಸ್ ಹೇಳಿ, ಬಟ್ ಅವ್ರು ಇಲ್ಲ ಇವತ್ತು. ಸೊ ಹಂಗೆ ಅನ್ನಿಸ್ದಾಗ ಇಟ್ಸ್ ನಥಿಂಗ್ ರಾಂಗ್, ತಪ್ಪೇನಿದೆ. ಅವಳು ನನಗಿಂತ ಚಿಕ್ಕವಳು, ಓಕೆ ತಪ್ಪೇನಿದೆ ಅದು. ಸೊ ಘಾಸಿ ಮಾಡಿದ್ದೀವಿ ಒಬ್ಬರಿಗೆ, ಗೊತ್ತೋ ಗೊತ್ತಿಲ್ಲದೆ ಹರ್ಟ್ ಆಗಿದೆ, ಕೇಳಿದ್ದೀನಿ. ಬಟ್ ಕೇಳಿದ ಮೇಲೂ ಕೂಡ ಅದನ್ನು ಬೇರೆ ಬೇರೆ ರೀತಿ ಬಿಂಬಿಸ್ತಾರೆ ಅಂದಾಗ ತುಂಬ ಹರ್ಟ್ ಆಗುತ್ತೆ. ಇಲ್ಲ ಆ್ಯಕ್ಚುಲಿ ಅವರು ಅವಾಗಲೇ ಹೇಳಿದರು. ಇವಾಗ ನಮ್ಮಮ್ಮ ನನಗೆ ಅವರು ರಕ್ಷಿತ ಏನು ಹೇಳಿದ್ರು ಅಂತ ನಿಮಗೆ ಹೇಳ್ತೀನಿ ಇಂಟರ್ವ್ಯೂನಲ್ಲಿ. ನಮ್ಮಮ್ಮ ನನಗೆ ನೀನು ಯಾಕೆ ಹೋಟೆಲ್ ಹುಟ್ಟಿದೆ ಅಂತ ಕೇಳ್ತಾರೆ. ನೀವು ಆ್ಯಕ್ಚುಲಿ ತುಂಬ ಇಮೋಷ್ನಲ್ ಆಗ್ತಾ ಇದ್ದೀರಿ ಅನ್ಸುತ್ತೆ. ಅಂದರೆ ಬಿಗ್ ಬಾಸ್ ತುಂಬಾ ಬೈತಾರೆ ನನಗೆ. ಅಂತದ್ರಲ್ಲಿ ಅಶ್ವಿನಿ ಅವರು ಅಂದ್ರೆ ನಾನು ಅವ್ರಿಗೆ ಅಮ್ಮನ ಸ್ಥಾನ ಕೊಟ್ಟಿದ್ದೀನಿ. ನಮ್ಮ ಒಂದ್ಸಲಿ ನನ್ಗೆ ಅಯ್ಯೋ ನನ್ನ ಹೋಟೆಲ್ ಯಾಕೆ ಉಟ್ಬಿಟ್ಟು ನನಗೆ ಇಷ್ಟ ಅಯ್ಯೋ ಅನ್ಸ್ಕೊಂತಿದ್ಯಾ ಅಂತ ಬೈತಾರೆ. ಬಟ್ ಅಶ್ವಿನಿ ಮೇಡಮ್ ಅಷ್ಟೇ ಅಲ್ಲ ಬೈದಿರೋದು ಬಿಡಿ ಅಂತ. ಹೌದು, ಇಲ್ಲ ಆ್ಯಕ್ಚುಲಿ ಅದೇನು ಅಂತಂದರೆ ನಾವೆಲ್ಲರೂ ಸ್ಪರ್ಧಿಗಳಾಗಿ ಮನೆ ಒಳಗಡೆ ಹೋಗ್ತೀವಿ. ಬಟ್ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ನಿಜವಾಗ್ಲೂ ಎಷ್ಟು ಪ್ರೀತಿಯಿಂದ ಹೊರಗಡೆ ಬರ್ತೀವಿ ಅಂದರೆ